ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಮೇಥಿ ಮಲೈ ಮಟರ್ ಪನ್ನೀರ್ ರೆಸಿಪಿ ರೆಸ್ಟೋರೆಂಟ್ ಶೈಲಿಲಿ ಎಷ್ಟು ಕ್ರೀಮಿಯಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದ ಫ್ರೆಶ್ ಕ್ರೀಮ್ನ ನಾನು ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಹಸಿ ಬಟಾಣಿ ಸಿಗುತ್ತೆ, ಈ ಸೀಸನಲ್ಲಿ ತುಂಬ ಫ್ರೆಶ್ ಆಗಿರೋ ಹಸಿ ಬಟಾಣಿ ಸಿಗುತ್ತೆ. ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಫುಲ್ ಉಂಡೆ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿಯನ್ನು ಹಾಕಿ, ಒಂಚೂರು ಚಕ್ಕೆ, 2 ಲವಂಗ, ಒಂದು 5-6 ಮೆಣಸಿನ ಕಾಳುಗಳನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದು 5-6 ಗೋಡಂಬಿ ಮತ್ತು ಒಂದು 4 ಬಾದಾಮಿನ ಸ್ವಲ್ಪ ಮತ್ತು 2 ಟೊಮೆಟೊವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ನೀರು ಹಾಕಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಒಂದು 4 ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಅದನ್ನೆಲ್ಲ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಎಗರಿಬಿಡುತ್ತೆ. ಫುಲ್ಲು ನೈಸ್, ಎಷ್ಟಾಗುತ್ತೋ ಅಷ್ಟು ನೈಸ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಕ್ರೀಮಿ ಸ್ಟ್ರಕ್ಚರ್ ಬರೋದಕ್ಕೆ ನಾನಿಲ್ಲಿ ಪನ್ನೀರನ್ನು ಕೂಡ ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ನಿಮ್ಮನೇಲಿ ಏನು ಕಡಾ ಮಸಾಲೆಗಳಿರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಎಲೆ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. 1 ಈರುಳ್ಳಿನ ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು, ಆವಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಮೆಣಸನ್ನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನ್ ಧನಿಯಾ ಪೌಡರು, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಆಮ್ಚೂರ್ ಪೌಡರು. ಆಮ್ಚೂರ್ ಪೌಡರ್ ನಿಮಗೆ ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಮಸಾಲೆನ ಹಾಕಬೇಕು. ಸ್ವಲ್ಪ ಬಾಡಿಸ್ಬೇಕು, ತಳ ಹತ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ಸ್ಪೂನ್ ಅಥವಾ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಆ ಮಸಾಲ ತಳ ಹಿಡಿದ್ಬಿಡುತ್ತೆ. ಈ ಖಾರದ ಪುಡಿದು ಇದು ಮಸಾಲ ಇದೆಯಲ್ಲ ಚೆನ್ನಾಗಿ ಕುಕ್ ಆಗಬೇಕು. ನಾವು ಯಾವಾಗಲೂ ಅಷ್ಟೇ ಸೀಸ್ನಲ್ಲಾಗಿ ನಮಗೆ ಯಾವ ತರಕಾರಿ ಹಣ್ಣುಗಳನ್ನು ತಿನ್ನಬೇಕು, ಆವಾಗ ನಮಗೆ ಅದು ನಮ್ಮ ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಹಸಿ ಬಟಾಣಿಲೂ ಕೂಡ ತುಂಬ ವಿಟಮಿನ್ಸು, ಫೋಲಿಕ್ ಆ್ಯಸಿಡ್ಸು, ಐರನ್ ಕೂಡ ಇರುತ್ತೆ. ಮೆಂತ್ಯ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಪನ್ನೀರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಬೇಯಿಸಿಟ್ಟಿರೋಂತಹ ಹಸಿ ಬಟಾಣಿ ಹಾಕಿ ನಾವು ಮೇನ್ ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು, ನಮಗೆ ಸ್ವಲ್ಪ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಒಂದೇ ಸಲ ತುಂಬ ತೆಳು ಕೂಡ ಮಾಡಬೇಡಿ, ಯಾಕಂದರೆ ಇದು ಕ್ರೀಮಿಯಾಗಿ ಬರಬೇಕು. ನೋಡಿ ಎಷ್ಟು ಕ್ರೀಮಿಯಾಗಿ ತಿಕ್ಕಾಗಿ ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದ ಹೊರಗಡೆಯಿಂದ ತಂದಿರೋ ಫ್ರೆಶ್ ಕ್ರೀಮ್ ನಾನು ಯೂಸ್ ಮಾಡಿಲ್ಲ. ನೋಡಿಕೊಂಡು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮೇಲ್ಗಡೆ ನಾವು ಹಾಕಿರೋಂಥ ಎಣ್ಣೆ ತೇಲ್ ಬರೋ ತನಕಲೂ ನಾವು ನಿಧಾನಕ್ಕೆ ಸಿಮ್ಮಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರನ್ನ ಲಾಸ್ಟಿಗೆ ಸೇರಿಸ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೋಡಿ ಇಷ್ಟೇ ಮಸಾಲೆಯಲ್ಲಿ ಎಷ್ಟು ಗ್ರೇವಿ ಆಗಿದೆ. 1 ಪ್ಯಾಕೆಟ್ ಪನ್ನೀರ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಒಂದು 6-7 ಜನ ತಿನ್ನೋಷ್ಟು ಮಟರ್ ಪನ್ನೀರ್ ರೆಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.